ಶ್ರೀ ಗುರುಚರಿತ್ರೆ ಅಧ್ಯಾಯ 26 ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೇ ನಮಃ ಶ್ರೀ ಗುರುಭ್ಯೋ ನಮಃ. ನಾಮಾಧಾರಕ ತಡೆಯಲಾರದ ಉತ್ಸಾಹದಿಂದ ಶ್ರೀ ಗುರುವು ವಿದ್ಯಾವಂತರಾದ ಆ ಮೂರ್ಖರಿಗೆ ಹೇಗೆ ಸಮಾಧಾನ ಹೇಳಿದರು ಎಂದು ಕೇಳಿದ. ಅದಕ್ಕೆ ಸಿದ್ಧಮುನಿ ಹೀಗೆ ಹೇಳಿದರು. ಶ್ರೀ ಗುರುವು ಸ್ವಲ್ಪ ಕಠಿಣ ಸ್ವರದಿಂದ ಆ ಮೂಢರಿಗೆ ಹೀಗೆ ಬೋಧಿಸಿದರು. ಮಕ್ಕಳೇ, ನೀವು ಈ ರೀತಿ ಮಾತನಾಡುವುದು ದುಸ್ಸಾಹಸವೇ ಆಗುತ್ತದೆ. ಯಾರಾದರೂ ತಾವು ವೇದವಿದರೆಂದುಕೊಳ್ಳುವುದು ದುರಹಂಕಾರವೇ. ವೇದಗಳ ಗುರಿ ಪರಮಾರ್ಥವೇ ಹೊರತು ಧನ ಕೀರ್ತಿ ಅಹಂಕಾರಗಳಲ್ಲ. ಸಮದರ್ಶನವೇ ಪಂಡಿತ ಲಕ್ಷಣ. ನಿಜವಾಗಿಯೂ ವೇದಗಳನ್ನು ಪೂರ್ಣವಾಗಿ ತಿಳಿದುಕೊಂಡಿರುವವರು ಯಾರೂ ಇಲ್ಲ. ವೇದವು ಆದ್ಯಂತರಹಿತವೂ ಅಪಾರವೂ. ಅದನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳಲು ಬ್ರಹ್ಮನಿಗೆ ಸಾಧ್ಯವಾಗಲಿಲ್ಲ. ಪೂರ್ವದಲ್ಲಿ ಭಾರದ್ವಾಜ ಮಹರ್ಷಿ ವೇದವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕೆಂದು ಯೋಚಿಸಿ ಬ್ರಹ್ಮಚರ್ಯಾವಲಂಬಿಯಾಗಿ ಬ್ರಹ್ಮದೇವನ ವರದಿಂದ 3 ಸಲ ದೀರ್ಘಾಯುಷ್ಯವನ್ನು ಪಡೆದನು. 4 ಯುಗಗಳು 5,000 ಸಲ ಪುನರಾವೃತ್ತವಾದರೆ ಬ್ರಹ್ಮನಿಗೊಂದು ಹಗಲು. ಹಿಂದೆ ಭಾರದ್ವಾಜ ಮಹರ್ಷಿಗೆ ಬ್ರಹ್ಮಚರ್ಯದಲ್ಲಿ ಅಂತಹ 3 ಬ್ರಹ್ಮದಿವಸಗಳು. ಗುರುವಿನಲ್ಲಿ ವೇದ ಕಲಿಯಲು ಸಾಲದೆ ತಪಸ್ಸು ಮಾಡಿದರೆ ಬ್ರಹ್ಮ ಸಾಕ್ಷಾತ್ಕಾರವಾಗಿ ವೇದ ನನಗೆ ಪರಿಪೂರ್ಣವಾಗಿ ತಿಳಿಯದು, ನಿನಗೆ ವೇದರಾಶಿಯನ್ನು ತೋರಿಸುತ್ತೇನೆ ನೋಡು ಎಂದು ಹೇಳಿ ಕೋಟಿ ಸೂರ್ಯರ ಕಾಂತಿಯಿಂದ ಬೆಳಗುತ್ತಿದ್ದ ಮೇರು ಪರ್ವತದಂತಹ ಅಪಾರವಾದ ವೇದರಾಶಿಗಳನ್ನು ತೋರಿಸಿದರು. ಭಾರದ್ವಾಜ ಅದನ್ನು ನೋಡಿ ಭಯಪಟ್ಟು, ಅಯ್ಯೋ, ನಾನಿಷ್ಟು ಕಾಲ ಪಠನ ಮಾಡಿದ ವೇದವನ್ನೆಲ್ಲ ಸೇರಿಸಿದರೆ ಅದು ಅಲ್ಲಿರುವ ಒಂದು ಹಿಡಿಯಷ್ಟು ಆಗಲಿಲ್ಲವಲ್ಲ. ಇನ್ನು ವೇದವನ್ನೆಲ್ಲ ಅಧ್ಯಯನ ಮಾಡುವುದು ಎಷ್ಟು ಕಾಲಗಳಾದರೂ ಸಾಧ್ಯವೇ ಎಂದು ಯೋಚಿಸಿ ನನಗೆ ಅಗತ್ಯವಿರುವುದನ್ನು ನೀವೇ ನಿರ್ಣಯಿಸಿ ಪ್ರಸಾದಿಸಿ ಎಂದ. ಆಗ ಬ್ರಹ್ಮ ಅನಂತವಾದ ಆ ವೇದರಾಶಿಯಿಂದ 3 ಹಿಡಿ ತೆಗೆದು ಆತನಿಗೆ ಕೊಟ್ಟು, ಇದೆಲ್ಲ ಅಧ್ಯಯನ ಮಾಡುವವರೆಗೂ ನೀನು ಜೀವಿಸರು ಎಂದು ವರಕೊಟ್ಟ. ಆದರೆ ಆ 3 ಹಿಡಿ ವೇದವನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಲು ಆತನಿಗೆ ಇಲ್ಲಿಯವರೆಗೂ ಸಾಧ್ಯವಾಗಿಲ್ಲ. ಆದ್ದರಿಂದ ಸಾಕ್ಷಾತ್ ನಾರಾಯಣನೇ ಬದರಾಯಣನಾಗಿ ಅವತರಿಸಿ ವೇದವನ್ನು 4 ಭಾಗವಾಗಿ ವಿಂಗಡಿಸಿ ಅವನ್ನು ಪೈಲ, ವೈಶಂಪಾಯನ, ಜೈಮಿನಿ, ಸುಮಂತರೆನ್ನುವ ತನ್ನ ಶಿಷ್ಯರಿಗೆ ಒಬ್ಬೊಬ್ಬರಿಗೆ ಒಂದೊಂದು ವೇದವನ್ನು ತಿಳಿಸಿಕೊಟ್ಟನು. ಅವರು ಅದನ್ನು ಕಲ್ಪಾಂತರದವರೆಗೂ ಅಭ್ಯಾಸ ಮಾಡಿಕೊಂಡಿಯೂ ಕೂಡ ಪರಿಪೂರ್ಣವಾಗಿ ತಿಳಿದುಕೊಳ್ಳಲಾರದೆ ಹೋದರು. ಹಾಗಿರುವಾಗ ಅಲ್ಪಾಯುಷಿಗಳಾದ ನೀವು 4 ವೇದಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ ಎಂದುಕೊಳ್ಳುವುದು ಎಂತಹ ಅವಿವೇಕ! ವೇದವೆಲ್ಲವನ್ನು ಕಲಿತುಕೊಳ್ಳುವುದೆನ್ನುವುದು ಯಾರೊಬ್ಬರಿಗೂ ಸಾಧ್ಯವಾಗದೆಂದೇ ವ್ಯಾಸರು ಅದನ್ನು 4 ಭಾಗಗಳನ್ನಾಗಿ ವಿಂಗಡಿಸಿದರು. ಋಗ್ವೇದವನ್ನು ಪೈಲನೆಂಬ ಶಿಷ್ಯನಿಗೆ ಬೋಧಿಸಿ ಅದನ್ನು ಧ್ಯಾನಿಸುವುದಕ್ಕೆ ಅದನ್ನು ಕುರಿತು ಹೀಗೆ ಹೇಳಿದರು. ಋಗ್ವೇದಕ್ಕೆ ಉಪವೇದ, ಆಯುರ್ವೇದ, ಅತ್ರೇಯಸ ಗೋತ್ರ, ಗಾಯತ್ರಿ ಛಂದಸ್ಸು. ಋಗ್ವೇದಕ್ಕೆ ಅಧಿದೇವತೆ ಬ್ರಹ್ಮ, ಕೆಂಪು ವರ್ಣ, ತಾವರೆ ದಳದಂತಹ ಕಣ್ಣುಗಳು, ಸುಸ್ಪಷ್ಟವಾದ ಕಂಠ, ಸುತ್ತಿಕೊಂಡಿರುವ ಜುಟ್ಟು, ವಕ್ರವಾದ ಮೀಸೆಯಿಂದ ಕೂಡಿ 2 ಮೊಳ ಉದ್ದ ದೇಹವಿರುತ್ತದೆ. ನೀನು ಆ ರೂಪವನ್ನು ಧ್ಯಾನಿಸು. ಇದರಲ್ಲಿ ಚರ್ಚ, ಶ್ರಾವಕ, ಚರ್ಚಕ, ಶ್ರವಣೀಯಪಾರ, ಕ್ರಮಪಾರ, ಜಟ, ರಥ ಕ್ರಮ, ದಂಡಕ್ರಮವೆನ್ನುವ ಭಾಗಗಳಿವೆ. ಆ ಕ್ರಮದಲ್ಲೇ ಅವುಗಳ ಪಾರಾಯಣ ಮಾಡಬೇಕು. ಈ ವೇದಕ್ಕೆ ಅಶ್ವಲಾಯನಿ, ಸಾಂಖ್ಯಾಯನಿ, ಶಾಕಲ, ಭಾಷ್ಕಲ, ಮಾಂಡುಕೇಯವೆನ್ನುವ 5 ಶಾಖೆಗಳಿವೆ. ಅವನ್ನು ವ್ಯಾಸರು ಪೈಲನಿಗೆ ಅಂದು ಹೇಳಿದರೇ ಹೊರತು ಇಂದು ಅದನ್ನು ಸಂಪೂರ್ಣವಾಗಿ ಓದಿದವರು ಯಾರಿದ್ದಾರೆ? ನಂತರ ವ್ಯಾಸ ಮಹರ್ಷಿ ತನ್ನ 2ನೆಯ ಶಿಷ್ಯನಾದ ವೈಶಂಪಾಯನಿಗೆ ಯಜುರ್ವೇದವನ್ನು ಹೇಳಿ ಅದರ ಲಕ್ಷಣಗಳನ್ನು ಹೀಗೆ ಹೇಳಿದರು. ಯಜುರ್ವೇದಕ್ಕೆ ಉಪವೇದ, ಧನುರ್ವೇದ, ಭಾರದ್ವಾಜಸ ಗೋತ್ರ,
ತ್ರಿಷ್ಟುಪ್ ಛಂದಸ್ಸು. ಇದಕ್ಕೆ ರುದ್ರ ಅಧಿದೇವತೆ. ಸಣ್ಣಗಿದ್ದು ಕೈಯಲ್ಲಿ ಕಪಾಲ ಧರಿಸಿ ಸುಮಾರು 5 ಮೊಳ ಉದ್ದದ ತಾಮ್ರವರ್ಣದ ಶರೀರವಿರುತ್ತದೆ. ಇದರಲ್ಲಿರುವ 85 ಶಾಖೆಗಳಲ್ಲಿ ಈಗ 18 ಮಾತ್ರವೇ ಮಿಕ್ಕಿವೆ. ಯಜುರ್ವೇದ ಯಜ್ಞ ವಿಧಾನವನ್ನು ವಿಶೇಷವಾಗಿ ವಿವರಿಸುತ್ತದೆ. ಮಂತ್ರ ಬ್ರಾಹ್ಮಣ ಸಂಹಿತೆ ಎನ್ನುವುದು ಇದಕ್ಕೆ ಮೂಲ. ಪ್ರತಿಪದ, ಅನುಪದ, ಛಂದಸ್ಸು, ಭಾಷೆ, ಧರ್ಮ, ಮೀಮಾಂಸಾ, ನ್ಯಾಯ, ತರ್ಕ ಎನ್ನುವ 8 ಉಪಾಂಗಗಳು. ಶಿಕ್ಷ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ ಎನ್ನುವ 6 ಅಂಗಗಳು ಇದಕ್ಕಿವೆ. ಇಷ್ಟು ವಿಸ್ತಾರವಾದ ಈ ಯಜುರ್ವೇದವನ್ನು ವೈಶಂಪಾಯನನಿಗೆ ವಿವರಿಸಿ ಹೇಳಿ ವೇದವ್ಯಾಸರು ಮೂರನೆಯ ಶಿಷ್ಯನಾದ ಜೈಮಿನಿಗೆ ಸಾಮವೇದವನ್ನು ಹೀಗೆ ವಿವರಿಸಿದರು. ಸಾಮವೇದಕ್ಕೆ ಉಪವೇದ, ಗಂಧರ್ವ, ವಿಷ್ಣುವು ಅಧಿದೇವತೆ. ಜಗತಿ ಛಂದಸ್ಸು ಕಾಶ್ಯಪಸ ಗೋತ್ರ. ಇದರ ಧ್ಯೇಯಮೂರ್ತಿ ಕತ್ತಿನಿಂದ ಹೂಮಾಲೆ, ಶುಭ್ರವಸ್ತ್ರ, ಚರ್ಮ, ದಂಡ ಧರಿಸಿ 6 ಮೊಳ ಉದ್ದವಿರುತ್ತದೆ. ಆತನ ಶರೀರ ಛಾಯೆ ಬಿಳುಪು, ಶಮ, ದಮ ಮೊದಲಾದ ದೈವಿ ಸಂಪದಗಳುಳ್ಳದ್ದು. ಸಾಮವೇದಕ್ಕೆ 1000 ಶಾಖೆಗಳಿವೆ. ಇಂತಹ ಸಾಮವೇದವನ್ನು ಆದ್ಯಂತವಾಗಿ ಪಠಿಸಿದವರು ಯಾರೂ ಇಲ್ಲ. ವ್ಯಾಸ ಮಹರ್ಷಿ ಸುಮಂತನೆಂಬುವ ಶಿಷ್ಯನಿಗೆ ಅಥರ್ವಣ ವೇದ ಹೇಳಿ ಇದಕ್ಕೆ ಅಸ್ತ್ರರೂಪ ಉಪವೇದ, ಗೋತ್ರ ಭೈಜನಕ, ಇಂದ್ರ ಅಧಿದೇವತೆ, ತ್ರಿಷ್ಟುಪ್ ಛಂದಸ್ಸು, ಅಥರ್ವಣವೇದ, ಪುರುಷ, ತೀಕ್ಷ್ಣವಾದ ಆಕಾರ, ಕಪ್ಪು ವರ್ಣವು ಇರುವ ಕಾಮರೂಪನು, ಏಕಪತ್ನಿ ವ್ರತನು, 7 ಮೊಳ ಉದ್ದ. ಈ ವೇದಕ್ಕೆ 9 ಶಾಖೆಗಳು, 5 ಕಲ್ಪಗಳು ಇವೆ. ಪೂರ್ವದಲ್ಲಿ ಎಲ್ಲ ವೇದಗಳನ್ನು ಸಾಂಗೋಪಾಂಗವಾಗಿ ಕಲಿತುಕೊಳ್ಳುವ ಯೋಗ್ಯತೆ ಇದ್ದ ವರ್ಣಾಶ್ರಮಾಚಾರದ ನಿರತರು ಬಹಳ ಜನ ಭರತ ಭೂಮಿಯಲ್ಲಿದ್ದರು. ಅದರಿಂದಲೇ ವೇದಗಳೆಲ್ಲವೂ ಸ್ಥಿರಪಟ್ಟವು. ಈ ಕಲಿಯುಗದಲ್ಲಿ ಬ್ರಾಹ್ಮಣರು ಕರ್ಮಭ್ರಷ್ಟರಾಗುತ್ತಿದ್ದಾರೆ. ಆದ್ದರಿಂದ ಈ ಮಂತ್ರಗಳಲ್ಲಿ ಶಕ್ತಿ ಲೋಪವಾಗುತ್ತಿವೆ. ಪೂರ್ವದಲ್ಲಿ ಬ್ರಾಹ್ಮಣರಲ್ಲಿ ದೈವಿಕತೆ ಮಹತ್ತು ಇದ್ದವು. ಆದ್ದರಿಂದಲೇ ಅವರನ್ನು ಭೂಸುರರು ಎನ್ನುತ್ತಿದ್ದರು. ರಾಜನು ಕೂಡ ಅವರ ಸೇವೆ ಮಾಡುತ್ತಿದ್ದ. ಎಷ್ಟೇ ಧನವನ್ನು ಕೊಡುತ್ತೇವೆಂದರೂ ಲೆಕ್ಕವಿಡದೆ ಅವರು ಭೋಗಗಳಲ್ಲಿ ನಿರ್ಲಿಪ್ತತೆ ಹೊಂದಿದ್ದರು. ವೇದಾಧ್ಯಯನ ಬಲದಿಂದ ತ್ರಿಮೂರ್ತಿಗಳು ಕೂಡ ಅವರಿಗೆ ಅಧೀನರಾಗುತ್ತಿದ್ದರು. ಇಂದ್ರಾದಿ ದೇವಗಳು ಅವರ ಸೇವೆ ಮಾಡುತ್ತಿದ್ದರು. ಆದ್ದರಿಂದಲೇ ಅವರು ಹುಲುಕಡ್ಡಿಯನ್ನು ಮೇರುಪರ್ವತವಾಗಿಯೂ ಮೇರುಪರ್ವತವನ್ನು ಹುಲುಕಡ್ಡಿಯನ್ನಾಗಿಯೂ ಬದಲಾಯಿಸುವಂತವರಾಗಿದ್ದರು. ಜಗತ್ತೇ ದೇವತೆಗಳಿಗೆ ಅಧೀನ. ದೇವತೆಗಳೆಲ್ಲರೂ ಮಂತ್ರಾಧೀನರು. ಮಂತ್ರಗಳೆಲ್ಲವೂ ಬ್ರಾಹ್ಮಣರ ಅಧೀನದಲ್ಲಿದ್ದವು. ಅವರನ್ನು ವಿಷ್ಣು ಕೂಡ ಪೂಜಿಸುವನು. ಆದರೆ ಈ ಕಲಿಯುಗದಲ್ಲಿ ಬ್ರಾಹ್ಮಣರು ಧನದಾಸೆಯಿಂದ ಹೀನರಿಗೆ ತಲೆಬಾಗಿ ಮ್ಲೇಚ್ಛರ ಎದುರಿಗೆ ಕೂಡ ವೇದಪಠನ ಮಾಡುತ್ತಿದ್ದಾರೆ. ಅಂತಹವರ ಮುಖ ಕೂಡ ನೋಡಬಾರದು. ಹಾಗಿರುವಾಗ ನೀವು ವೇತ್ತರೆಂದು ದುರಹಂಕಾರ ಪಡುತ್ತಾ ದಿಗ್ವಿಜಯವನ್ನೆಲ್ಲ ಈ ವಿಧವಾಗಿ ಅಪಮಾನ ಮಾಡುವುದರಿಂದ ನಿಮಗೇನು ಸಿಕ್ಕುವುದಾದರೂ ಏನು? ನಿಮ್ಮಲ್ಲಿ ಇಂತಹ ದುಸ್ಸಂಕಲ್ಪ ಪ್ರೇರೇಪಿಸಿದವರಾರು? ನಿಮ್ಮನ್ನು ನೀವೇ ಹೊಗಳಿಕೊಂಡು ಜಯಪತ್ರಗಳನ್ನು ಕೂಡಿಹಾಕುವುದಲ್ಲದೆ ತ್ರಿವಿಕ್ರಮನನ್ನು ಜಯಪತ್ರವನ್ನು ಕೊಡು ಎನ್ನುತ್ತಿದ್ದೀರಲ್ಲ. ಇಂತಹ ದುರಹಂಕಾರದಿಂದ ಎಲ್ಲ ಕಷ್ಟಗಳಿಗೆ ಗುರಿಯಾಗಬೇಡಿ. ಇನ್ನಾದರೂ ನಮ್ಮ ಮಾತು ಕೇಳಿ ನೀವು ಹೊರಡಿ ಎಂದರು. ಆದರೆ ಮೂರ್ಖರು ಹಠಬಿಡದೆ ವಾದವಾದರೂ ಮಾಡಿ ಇಲ್ಲ ಜಯಪತ್ರವನ್ನಾದರೂ ಕೊಡಿ ಎಂದು ಒತ್ತಾಯ ಮಾಡಿದರು. ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತಿಯೇ ನಮಃ.